ಚಿರತೆ ಈಗಾಗಲೇ ಮನೆ ಒಳಗಿರೋದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಸದ್ಯಕ್ಕೆ ಬನ್ನೇರುಘಟ್ಟದ ಝೂ ವೈದ್ಯರ ತಂಡ ಕೂಡ ಅಲ್ಲಿಗೆ ಬಂದಿದೆ. ಅರವಳಿಕೆ ತಜ್ಞ ಡಾಕ್ಟರ್ ಕಿರಣ್ ಅವರ ನೇತೃತ್ವದಲ್ಲಿ ಈಗ ಅಲ್ಲಿ ಚಿರತೆ ಸೆರೆ ಹಿಡಿಯೋ ಕಾರ್ಯಾಚರಣೆ ಎಲ್ಲ ಆಗತ್ತೆ. ವೆಂಕಟೇಶ್ ಅವರ ಮನೆ ಬಾಗಿಲಿಗೆ ಅಧಿಕಾರಿಗಳು ಬೋನನ್ನು ಅಳವಡಿಸಿದ್ದಾರೆ. ಎನಿ ಟೈಮ್ ಈಗ ಅರವಳಿಕೆ ತಜ್ಞರಿಂದ ಅರವಳಿಕೆ ಮದ್ದು ಕೊಡುವಂತಹ ಕೆಲಸ ಆಗುತ್ತೆ. ಗುರಿ ಇಟ್ಟು ಆ ಶಾಟ್ ಕರೆಕ್ಟಾಗಿ ನಿಗದಿತ ಚಿರತೆಯ ದೇಹದ ಮೇಲೆ ಬೀಳಬೇಕು. ಅಂದರೆ ಅದೊಂದು ಸ್ಪಾಟ್ ಅಂತಿರುತ್ತೆ, ಅಲ್ಲಿ ಬಿದ್ದರೆ ಮಾತ್ರ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಇರುತ್ತೆ. ಆಮೇಲೆ ಬೇಗ ಅದು ಪ್ರಜ್ಞಾಹೀನ ಸ್ಥಿತಿಯನ್ನು ತಲುಪುತ್ತೆ. ಅದಕ್ಕಿಂತ ಮುಂಚೆ ಸ್ವಲ್ಪ ಅಗ್ರೆಸಿವ್ ಆಗಿರುತ್ತೆ. ಸೊ ಕರೆಕ್ಟಾಗಿ ಇದನ್ನೆಲ್ಲವನ್ನು ಕೂಡ ಅಲ್ಲಿ ಒಂದು ಲಿಮಿಟೆಡ್ ರಿಸೋರ್ಸ್ನಲ್ಲಿ ಮಾಡಬೇಕಾದಂತಹ ಸ್ಥಿತಿ. ಮನೆ ಕೂಡ ಗಮನಿಸ್ತಾ ಇದ್ದೀರಾ ನೀವು. ಕರೆಕ್ಟಾಗಿ ಶಾಟ್ ತಗೊಳ್ಳೋದಕ್ಕೂ ಕೂಡ ಕಷ್ಟ, ಬಟ್ ಅವರಿಗೆ ಟ್ರೈನಿಂಗ್ ಇರುತ್ತೆ ಅರವಳಿಕೆ ತಜ್ಞರಿಗೆ. ಹೀಗಾಗಿ ಆ ತಂಡದ ಕಾರ್ಯಾಚರಣೆ ಆಗುತ್ತೆ. ಡೀಟೇಲ್ಸ್ ಕೊಡ್ತಾರೆ ಅಂಬರೀಶ್. ಈಗ ಚಿರತೆ ಸೆರೆ ಹಿಡಿಯೋ ಕಾರ್ಯಾಚರಣೆ ಹೇಗೆ ಸಾಗ್ತಾ ಇದೆ, ಎಷ್ಟೊತ್ತು ಬೇಕಾಗಬಹುದು ಈಗ ಅಂತ? ಮಮತಾ, ಏನು ಜಿಗ್ನಿ ಕುಂಟ್ಲರೆಡ್ಡಿ ಬಡಾವಣೆಯಲ್ಲಿ ಈಗ ಚಿರತೆ ಬೆಳಗ್ಗೆ 8 ಗಂಟೆಗೆ ಮನೆ ಒಳಗೆ ಸೇರಿತ್ತು. ಆ ಚಿರತೆನ ಹಿಡಿಯೋದಕ್ಕೆ ಈಗಾಗಲೇ ಆ ಬನ್ನಘಟ್ಟ ಅರಣ್ಯ ಸಿಬ್ಬಂದಿ ಇರ್ಬೋದು ಅಥವಾ ಆನೇಕಲ್ ಅರಣ್ಯ ಸಿಬ್ಬಂದಿ ಸ್ಥಳಕ್ಕೆ ಬಂದಿದೆ. ಜೊತೆಗೆ ಬೋನನ್ನು ತಂದು ಆ ಮನೆಯ ಬಾಗಿಲನ್ನು ಓಪನ್ ಮಾಡಿ ಬಾಗಿಲಿಗೆ ಈಗ ಬೋನನ್ನ ಇಟ್ಟಿರುವಂತದ್ದು. ಜೊತೆಗೆ ಸುತ್ತ ಬಲೆಯನ್ನು ಹಾಕಿದ್ದಾರೆ. ಜೊತೆಗೆ ಆ ಕಡೆ ಹಿಂಭಾಗದಿಂದಲೂ ಸಹ ಚಿರತೆಯ ಹಿಂಭಾಗದಲ್ಲಿ ಮನೆ ಹಿಂಭಾಗದಲ್ಲಿ ಕಿಟಕಿ ಮುಖಾಂತರ ಚಿರತೆ ಎಲ್ಲಿದೆ ಅನ್ನೋದನ್ನ ಪರಿಶೀಲನೆ ಈಗಾಗಲೇ ಮಾಡ್ತಿದ್ದಾರೆ. ಜೊತೆಗೆ ಬನ್ನಘಟ್ಟ ಜೈವಿಕ ಉದ್ಯಾನವನದ ವೈದ್ಯಾಧಿಕಾರಿಯಾದಂತಹ ಡಾಕ್ಟರ್ ಕಿರಣ್ ಅವರ ನೇತೃತ್ವದಲ್ಲಿ ಈಗ ಅದನ್ನ ಹುಡುಕುವಂತ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ಅದೇನಾದ್ರೂ ಕಂಡು ಬಂದರೆ ಅರವಳಿಕೆ ಮದ್ದನ್ನ ನೀಡಿ ನಂತರ ಅದನ್ನ ಏನು ಸೆರೆ ಹಿಡಿಯಕ್ಕೆ ಪ್ರಯತ್ನ ಮಾಡ್ತಾರೆ. ಜೊತೆಗೆ ಅದೇ ಅಕಸ್ಮಾತ್ ಹಿಂಭಾಗದಿಂದ ಗಲಾಟೆ ಮಾಡಿದಾಗ ಅದು ಬಾಗಿಲ ಕಡೆ ಬಂದ್ರೆ ಬೋನ್ಗೆ ಬೀಳಬೇಕು ಅಂತೇಳಿ ಈಗ ಅದು ಆ ಒಂದ್ ಕಡೆನೂ ಸಹ ಸಿದ್ಧತೆ ಮಾಡ್ಕೊಂಡಿರೋದು. ಅಂದ್ರೆ ಎರಡೂ ಭಾಗದಲ್ಲೂ ಸಹ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಆದ್ರೆ ಅದು ಈಗಾಗಲೇ ರೂಮ್ ನ ಒಳಗಡೆ ಮಂಚದ ಕೆಳಗಡೆ ಇದೆ ಅನ್ನೋ ಮಾಹಿತಿ ಈಗ ಅರಣ್ಯ ಇಲಾಖೆಗೆ ಗೊತ್ತಾಗಿರೋದು. ಅದನ್ನ ಆ ಕಾರ್ಯಾಚರಣೆನ ಮುಂದುವರಿಸ್ತಿರುವಂತದ್ದು. ಜೊತೆಗೆ ಈಗಾಗಲೇ ಏನು ಚಿರತೆ ಕಂಡು ಬಂದಿದೆ ಅಂತೇಳಿ ನೂರಾರು ಜನ ಇಲ್ಲಿ ಜಮಾವಣೆಗೊಂಡಿದ್ದಾರೆ. ಜೊತೆಗೆ ಜಿಗ್ನಿ ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ ನೇತೃತ್ವದಲ್ಲಿ ಜನವನ್ನ ಕಂಟ್ರೋಲ್ ಮಾಡೋದೇ ದೊಡ್ಡ ಸಮಸ್ಯೆ ಆಗ್ತಿದೆ. ಜೊತೆಗೆ ಆ ಮನೆಯ ಕಾಂಪೌಂಡ್ ಏನಿದೆ ಅದು ಆ ಭಾಗಕ್ಕೆ ಮಾತ್ರ ಈಗ ಸೀಮಿತ ಮಾಡಿ ಅಲ್ಲಿಗೆ ಯಾರು ಬರದಂತೆ ತಡೆಗಟ್ತಾ ಇದ್ದಾರೆ. ಜೊತೆಗೆ ಈಗೇನು ಚಿರತೆನ ಸೆರೆ ಹಿಡಿಬೇಕು ಅಂತ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ವೈದ್ಯಾಧಿಕಾರಿಗಳು ಪ್ರಯತ್ನ ಮಾಡ್ತಿದ್ದಾರೆ. ಇನ್ನು ಒಂದು 3 ಗಂಟೆ ಕಾರ್ಯಾಚರಣೆ ಆದ್ರೂ ಸಹ ಇದು ಕಾರ್ಯಾಚರಣೆ ಆಗ್ಬೋದು ಅನ್ನೋದು ತಿಳಿದು ಬರ್ತಾ ಇರೋದು. ಮಮತಾ, ಧನ್ಯವಾದ ಅಂಬರೀಶ್ ತಮ್ಮ ಮಾಹಿತಿಗಾಗಿ.